ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಹಡಗಲಿಯಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಹೂವಿನ ಹಡಗಲಿಯ ದಿವಂಗತ ಜೈನರ ನಾಗಣ್ಣ ಅವರ 2ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಹಡಗಲಿ ಪಟ್ಟಣದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನೇರ್ಪಡಿಸಲಾಗಿತ್ತು. ತಥಾಗತ ಆರೋಗ್ಯ ಸಂಸ್ಥೆ ಬೆಂಗಳೂರು, ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಬೆಂಗಳೂರು, ಎಂಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಹೂವಿನ ಹಡಗಲಿ, ಭಾರತೀಯ ಜೈನ್ ಮಿಲನ್ ಹೂವಿನ ಹಡಗಲಿ ಶಾಖೆ, ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್, ಶ್ರೀರಾಮ ಸನ್ಮಂಗಳಂ ಹೂವಿನ ಹಡಗಲಿ, ಭಾರತೀಯ ಹೃದಯ ರೋಗ ಸಂಸ್ಥೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಡಗಲಿ ಹಾಗೂ ಆಯುಷ್ ಫೆಡರೇಷನ್ ಇಂಡಿಯಾ ಹಡಗಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಉಚಿತ ಆರೋಗ್ಯ ಶಿಬಿರಕ್ಕೆ ಹಡಗಲಿ ಶಾಸಕರಾದ ಕೃಷ್ಣ ನಾಯ್ಕ್ ಅವರು ಚಾಲನೆ ನೀಡಿದರು. ಸಂತೋಷ್ ಜೈನ್ ಮತ್ತು ವಿಜಯಕುಮಾರ್ ಜೈನ್ ಸಹೋದರರು ವಿವಿಧ ಸಂಸ್ಥೆಗಳ ಸಹಾಯ ಪಡೆದುಕೊಂಡು ಇಂತಹ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ. ತಮ್ಮ ತಂದೆಯವರ ಪುಣ್ಯ ಸ್ಮರಣೆಯ ದಿನವನ್ನು ಸಾರ್ಥಕಗೊಳ್ಳುವಂತೆ ಮಾಡಿದ್ದಾರೆ. ಇದೊಂದು ಮಾದರಿಯ ಕಾರ್ಯಕ್ರಮವನ್ನು ನನ್ನಿಂದ ಉದ್ಘಾಟಿಸಲು ಅವಕಾಶ ಕಲ್ಪಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ಬಡ ರೋಗಿಗಳಿಗೆ ಉಪಯೋಗವಾಗುವಂತಹ ಕಾರ್ಯಕ್ರಮ. ಜನರು ಇದರ ಸದುಪಯೋಗ ಪಡೆದುಕೊಳ್ಳುವಂತಾಗಲಿ ಎಂದರು. ಖ್ಯಾತ ಹೃದಯ ತಜ್ಞರಾದ ಡಾ ಮಹಾಂತೇಶ್ ಆರ್ ಚರಂತಿಮಠ ಅವರ ಕಾಳಜಿ ಸ್ತುತ್ಯಾರ್ಹವಾಗಿದೆ ಎಂದರು. ವಿವಿಧ ಸಂಸ್ಥೆಗಳ ವೈದ್ಯರು, ಸಿಬ್ಬಂದಿಗಳು ರೋಗಿಗಳ ಉಚಿತ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ನಮ್ಮ ಜನಗಳಿಗೆ ತಮ್ಮ ಸಮಯವನ್ನು ಮೀಸಲಿಟ್ಟಿದ್ದಕ್ಕಾಗಿ ನಮ್ಮ ಕ್ಷೇತ್ರದ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳಬಯಸುತ್ತೇನೆ. ಮುಖ್ಯವಾಗಿ ಖ್ಯಾತ ಹೃದಯ ತಜ್ಞರು ಎಂಪಿ ಪ್ರಕಾಶರ ಅಳಿಯಂದಿರುವಾದ ಡಾ ಮಹಾಂತೇಶ್ ಚರಂತಿಮಠ ಅವರಿಗೆ ವಿಶೇಷ ನೆನಕೆಗಳು ಸಲ್ಲುತ್ತವೆ ಎಂದು ಕೃಷ್ಣ ನಾಯ್ಕ್ ತಿಳಿಸಿದರು. ಶಿಬಿರದಲ್ಲಿ ತಾಲೂಕಿನ ಅನೇಕ ಜನರು ಭಾಗವಹಿಸಿ ರೋಗ ಪರೀಕ್ಷೆಗಳನ್ನು ಮಾಡಿಸಿಕೊಂಡರು. ದಿವಂಗತ ಜೈನರ ನಾಗಣ್ಣ ಅವರ ಪುತ್ರರಾದ ವಿಜಯಕುಮಾರ್ ಜೈನ್, ಸಂತೋಷ್ ಜೈನ್ ಸೇರಿದಂತೆ ವಿವಿಧ ವಾಲಂಟಿಯರ್ಸ್, ವೈದ್ಯರು, ಸಿಬ್ಬಂದಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು.